ದೇಶದಲ್ಲಿ ಮತ್ತೊಮ್ಮೆ ನೋಟ್ ಬ್ಯಾನ್. ಆರ್ಬಿಐ ಸ್ಫೋಟಕ ಹೇಳಿಕೆ. ಪೇಪರ್ ನೋಟುಗಳನ್ನ ನುಂಗಲು ಬರ್ತಾ ಇದೆ ಪ್ಲಾಸ್ಟಿಕ್ ನೋಟು. ದೇಶವಾಸಿಗಳು ಮತ್ತೆ ಕ್ಯೂ ನಿಲ್ಲಬೇಕಾ? ಕಂತೆ ಕಂತೆ ಇಟ್ಟವರ ಗತಿಯೇನು? ಇದುವೇ ಹೊತ್ತಿನ ವಿಶೇಷ. ಮತ್ತೊಮ್ಮೆ ನೋಟ್ ಬ್ಯಾನ್. ನಾನು ನಿರೀಕ್ಷಾ ನಾಗರಾಜ್. ನೆನಪಿದ್ಯಾ? 2016 ನವೆಂಬರ್ 8 ಆ ರಾತ್ರಿ 8 ಗಂಟೆಗೆ ಸರಿಯಾಗಿ ಇಡೀ ದೇಶದ ಟಿವಿ ಪರದೆಗಳ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಪ್ರತ್ಯಕ್ಷರಾಗಿದ್ರು. ದೇಶವಾಸಿಗಳೇ ಎನ್ನುತ್ತಾ ಅವರು ಆಡಿದ ಆ ಒಂದೇ ಒಂದು ಮಾತು ಇಡೀ ಭಾರತದಲ್ಲಿ ಕೋಲಾಹಲವನ್ನೇ ಎಬ್ಬಿಸಿತ್ತು. ಮಧ್ಯರಾತ್ರಿಯಿಂದಲೇ ನಿಮ್ಮ ಕೈಯಲ್ಲಿರೋ 500 ಮತ್ತು 1000 ರೂಪಾಯಿ ನೋಟುಗಳು ಕೇವಲ ಕಾಗದದ ಚೂರುಗಳಾಗುತ್ತೆ ಅಂತ ಹೇಳಿದಾಗ ಇಡೀ ದೇಶವೇ ಎಟಿಎಂ ಮತ್ತು ಬ್ಯಾಂಕ್ಗಳ ಮುಂದೆ ಕಿಲೋಮೀಟರ್ ಉದ್ದದ ಕ್ಯೂನಲ್ಲಿ ನಿಲ್ಲಬೇಕಾಯಿತು. ಇದೀಗ ಅಂಥದ್ದೊಂದು ದಿನ ಮತ್ತೆ ಬರುತ್ತಾ? ದೇಶದಲ್ಲಿ ಮತ್ತೆ ನೋಟ್ ಬ್ಯಾನ್ ಆಗುತ್ತಾ? ನಿಮ್ಮ ಕೈಲಿರೋ ಪೇಪರ್ ನೋಟುಗಳನ್ನ ಪ್ಲಾಸ್ಟಿಕ್ ನೋಟುಗಳು ನುಂಗುಬಿಡುತ್ತಾ? ಏನದು ಆರ್ಬಿಐ ನೀಡಿರೋ ಸ್ಫೋಟಕ ಹೇಳಿಕೆ ಎಂಬ ರೋಚಕ ರಿಪೋರ್ಟ್ ಇಲ್ಲಿದೆ ನೋಡಿ. ಪ್ರಿಯ ವೀಕ್ಷಕರೇ, ಆ ದಿನವನ್ನ ಭಾರತದ ಇತಿಹಾಸದಲ್ಲಿ ಯಾರು ಮರೆಯಲು ಸಾಧ್ಯವೇ ಇಲ್ಲ. ದೇಶದ ಕೋಟ್ಯಾಂತರ ಜನರ ಎದೆಯಲ್ಲಿ ನಡುಕ ಹುಟ್ಟಿಸಿದ ಆ ಒಂದು ರಾತ್ರಿ ಇಡೀ ದೇಶದ ಆರ್ಥಿಕತೆಯ ಚಿತ್ರಣವನ್ನೇ ಬದಲಿಸಿಬಿಟ್ಟಿತ್ತು. ಹೌದು, ನಾವು ಮಾತನಾಡ್ತಾ ಇರೋದು 2016 ನವೆಂಬರ್ 8 ಆ ಅಚ್ಚರಿಯ ಮತ್ತು ಶಾಕಿಂಗ್ ರಾತ್ರಿಯ ಬಗ್ಗೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ರಾತ್ರಿ 8 ಗಂಟೆಗೆ ದಿಢೀರಂತ ಟಿವಿ ಪರದೆಯ ಮುಂದೆ ಪ್ರತ್ಯಕ್ಷರಾಗಿದ್ರು. ದೇಶವಾಸಿಗಳೇ ಅಂತ ಅವರು ಆಡಿದ ಅದೊಂದು ಮಾತುಗಳು ದೇಶಾದ್ಯಂತ ಅಕ್ಷರಶಃ ಸುನಾಮಿಯನ್ನ ಎಬ್ಬಿಸಿಬಿಟ್ಟಿತ್ತು. ಮಧ್ಯರಾತ್ರಿಯಿಂದಲೇ ಜಾರಿಗೆ ಬರುವಂತೆ 500 ಮತ್ತು 1000 ರೂಪಾಯಿಗಳ ನೋಟುಗಳು ಕೇವಲ ಕಾಗದದ ಚೂರುಗಳಾಗುತ್ತೆ ಅಂತ ಘೋಷಣೆಯನ್ನ ಮಾಡಿದ್ರು. ಆ ಒಂದೇ ಒಂದು ಘೋಷಣೆ ಭಾರತದಲ್ಲಿ ಎಂತಹ ಸಂಚಲನ ಮತ್ತು ಕೋಲಾಹಲ ಸೃಷ್ಟಿ ಮಾಡ್ತು ಅಂದ್ರೆ ಜನರೆಲ್ಲ ರಾತ್ರೋರಾತ್ರಿ ಎಟಿಎಂಗಳ ಮುಂದೆ ಮುಗಿಬಿದ್ದಿದ್ರು. ಕೈಯಲ್ಲಿದ್ದ ಹಣ ಚಲಾವಣೆಯಾಗಲ್ಲ ಎಂಬ ಭೀತಿ, ಇನ್ನು ಮುಂದೆ ಏನಾಗುತ್ತೋ ಎಂಬ ಆತಂಕ ಇಡೀ ದೇಶವನ್ನ ಆವರಿಸಿಕೊಂಡಿತ್ತು. ತಮ್ಮದೇ ಕಷ್ಟದ ದುಡಿಮೆಯ ಹಳೆಯ ನೋಟುಗಳನ್ನು ಬದಲಿಸಿಕೊಳ್ಳಲು ಜನ ತಿಂಗಳುಗಳ ಕಾಲ ಬ್ಯಾಂಕ್ಗಳ ಮುಂದೆ ಕಿಲೋಮೀಟರ್ ಉದ್ದದ ಕ್ಯೂನಲ್ಲಿ ನಿಲ್ಲಬೇಕಾಯಿತು. ಆ ನೆನಪುಗಳು, ಆ ತಳಮಳ ಎಂದಿಗೂ ಪ್ರತಿಯೊಬ್ಬ ಭಾರತೀಯನ ಮನಸ್ಸಿನಲ್ಲಿ ಅಚ್ಚೊಳಿಯದೆ ಹಸಿರಾಗಿಯೇ ಉಳಿದಿದೆ. ಆದ್ರೆ ಈಗ 10 ವರ್ಷಗಳ ಹಳೆಯ ಆ ಭಯಾನಕ ನೆನಪುಗಳು ಮತ್ತೆ ಮರುಕಳಿಸ್ತಾ ಇದೆಯಾ? ದೇಶದಲ್ಲಿ ಮತ್ತೊಮ್ಮೆ ನೋಟ್ ಬ್ಯಾನ್ ಆಗುತ್ತಾ? ನಿಮ್ಮ ಜೇಬಲ್ಲಿರುವ ನೋಟುಗಳು ಮತ್ತೆ ಅಮಾನ್ಯವಾಗಲಿದೆಯಾ? ಇಂಥದ್ದೊಂದು ಗಂಭೀರ ಚರ್ಚೆ ಮತ್ತು ಆತಂಕ ಈಗ ಇಡೀ ದೇಶದಲ್ಲಿ ಹರಿದಾಡ್ತಿದೆ. ಹೌದು, ಭಾರತ ಸರ್ಕಾರ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋಟುಗಳಿಗೆ ಸಂಬಂಧಪಟ್ಟಂತೆ ಮತ್ತೊಂದು ದೊಡ್ಡ ನಿರ್ಧಾರವನ್ನ ಕೈಗೊಳ್ಳಲು ಸಜ್ಜಾಗಿದೆ ಎಂಬ ಸುದ್ದಿ ಸ್ಫೋಟಗೊಂಡಿದೆ. ದೇಶದಲ್ಲಿ ಮತ್ತೊಮ್ಮೆ ನೋಟ್ ಬ್ಯಾನ್. ಆರ್ಬಿಐ ಸ್ಫೋಟಕ ಹೇಳಿಕೆ. ಪೇಪರ್ ನೋಟುಗಳನ್ನ ನುಂಗಲು ಬರ್ತಿವೆ ಪ್ಲಾಸ್ಟಿಕ್ ನೋಟು. ದೇಶವಾಸಿಗಳು ಮತ್ತೆ ಕ್ಯೂ ನಿಲ್ಬೇಕಾ? ಕಂತೆ ಕಂತೆ ಇಟ್ಟವರ ಕತೆ ಏನು? ವೀಕ್ಷಕರೇ, ದೇಶದಲ್ಲಿ ಮತ್ತೊಮ್ಮೆ ನೋಟ್ ಬ್ಯಾನ್ ಆಗುತ್ತಾ ಎಂಬ ಎಲ್ಲ ಗಾಳಿ ಸುದ್ದಿ ಮತ್ತು ಆತಂಕಕ್ಕೆ ಅಸಲಿ ಕಾರಣ ಏನ್ ಗೊತ್ತಾ? ಅದುವೇ ಪ್ಲಾಸ್ಟಿಕ್ ನೋಟುಗಳು. ಭಾರತದಲ್ಲಿ ಸದ್ಯ ಚಲಾವಣೆಯಲ್ಲಿರುವ ಪೇಪರ್ ನೋಟುಗಳ ಬದಲಾಗಿ ಪ್ಲಾಸ್ಟಿಕ್ ಅಂದ್ರೆ ಪಾಲಿಮರ್ ನೋಟುಗಳನ್ನ ಚಲಾವಣೆಗೆ ತರಲು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತೀವ್ರ ಚಿಂತನೆ ನಡೆಸ್ತಾ ಇದೆ ಎಂಬ ಸುದ್ದಿ ಆಚೆ ಬಂದಿರುವುದೇ ಈ ಕೋಲಾಹಲಕ್ಕೆ ಕಾರಣವಾಗಿದೆ. ಹಾಗಾದ್ರೆ ದೇಶವಾಸಿಗಳಿಗೆ ಮತ್ತೊಮ್ಮೆ ನೋಟ್ ಬ್ಯಾನ್ ಶಾಕ್ ಎದುರಾಗುತ್ತಾ? ನಿಮ್ಮ ಕೈಯಲ್ಲಿರುವ ಕಾಗದದ ನೋಟುಗಳನ್ನೆಲ್ಲ ಕಸದ ಬುಟ್ಟಿಗೆ ಎಸೆಬೇಕಾಗುತ್ತಾ? ಪೇಪರ್ ನೋಟುಗಳನ್ನು ಬದಲಾಯಿಸಲು ಜನ ಮತ್ತೆ ಬ್ಯಾಂಕ್ಗಳ ಮುಂದೆ ಕ್ಯೂನಲ್ಲಿ ನಿಲ್ಲಬೇಕಾದ ಅನಿವಾರ್ಯತೆ ಬರುತ್ತಾ? ಈ ಎಲ್ಲ ಪ್ರಶ್ನೆಗಳ ಅಸಲಿ ಸತ್ಯವನ್ನೇ ಹೇಳ್ತೀವಿ ಕೇಳಿ. ಮೊದಲಿಗೆ ಏನಿದು ಪ್ಲಾಸ್ಟಿಕ್ ಅಥವಾ ಪಾಲಿಮರ್ ನೋಟು ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು. ನಾವು ಸದ್ಯ ಬಳಸ್ತಾ ಇರುವ ನೋಟುಗಳನ್ನ ಹತ್ತಿ ಮತ್ತು ಕಾಗದದ ಮಿಶ್ರಣದಿಂದ ಮಾಡಲಾಗುತ್ತೆ. ಆದ್ರೆ ಪಾಲಿಮರ್ ನೋಟುಗಳನ್ನು ಸಂಪೂರ್ಣವಾಗಿ ಪ್ಲಾಸ್ಟಿಕ್ನಂತಹ ಸಿಂಥೆಟಿಕ್ ವಸ್ತುವಿನಿಂದ ತಯಾರಿ ಮಾಡಲಾಗುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಳೆದ ಕೆಲವು ವರ್ಷಗಳಿಂದ ಈ ಪ್ಲಾಸ್ಟಿಕ್ ನೋಟುಗಳ ಪ್ರಾಯೋಗಿಕ ಬಳಕೆಯ ಬಗ್ಗೆ ರಿಸರ್ಚ್ ಅನ್ನು ನಡೆಸ್ತಾ ಇದೆ. ಭಾರತದ ಹವಾಮಾನಕ್ಕೆ ಮತ್ತು ಜನರ ಬಳಕೆಯ ರೀತಿಗೆ ಪ್ಲಾಸ್ಟಿಕ್ ನೋಟುಗಳು ಎಷ್ಟು ಸೂಕ್ತ ಎಂಬುದನ್ನು ಪರೀಕ್ಷಿಸಲು ಆರ್ಬಿಐ ಯೋಜನೆಗಳನ್ನ ಸಿದ್ಧಪಡಿಸಿತ್ತು. ಇದೀಗ ದೇಶದಲ್ಲಿ ಪ್ಲಾಸ್ಟಿಕ್ ನೋಟುಗಳನ್ನ ಜಾರಿಗೊಳಿಸುವ ಟೈಮ್ ಬಂದಾಗಿದೆ ಅಂತ ಖುದ್ದು ಆರ್ಬಿಐ ಹೇಳಿದೆ. पॉलीमर नोट की जहाँ तक बात है वो प्रस्ताव विचाराधीन है. अभी जैसे ही कोई इसके ऊपर में निर्णय लिया जाएगा हम आपको बताएंगे. अंडर कंसिडरेशन, विचाराधीन है. प्रपोजल इज अंडर कंसिडरेशन, for those, because this has not been asked in English. Proposal is under consideration.
So whatever news articles have come, I mean, there is some truth in it, but there is no decision. It's only under consideration. We are examining the pros and cons of it, and whether it will be worthwhile to do it. It's still at a preliminary stage. It is at a preliminary stage. ಕೇಳಿದ್ರಲ್ಲ, ಕಳೆದ ಕೆಲವು ವಾರಗಳಿಂದ ಪ್ಲಾಸ್ಟಿಕ್ ನೋಟು ಚಲಾವಣೆಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾ ಸೇರಿದಂತೆ ಇತರ ಎಲ್ಲಾ ರೀತಿಯ ಮಾಧ್ಯಮಗಳಲ್ಲೂ ಸುದ್ದಿಗಳು ಬರ್ತಾ ಇದ್ವು. ದೇಶದಲ್ಲಿ ಮತ್ತೊಮ್ಮೆ ನೋಟ್ ಬ್ಯಾನ್ ಆಗುವ ಸಾಧ್ಯತೆಗಳಿದೆ. ಪೇಪರ್ ನೋಟುಗಳನ್ನು ಪ್ಲಾಸ್ಟಿಕ್ ನೋಟುಗಳು ರಿಪ್ಲೇಸ್ ಮಾಡುತ್ತೆ ಎಂಬ ಸುದ್ದಿ ಹಲ್ಚಲ್ ಸೃಷ್ಟಿಯಾಗಿತ್ತು. ಈ ಸಂಬಂಧಪಟ್ಟಂತೆ ಖುದ್ದು RBI ಗವರ್ನರ್ ಆಗಿರುವ ಸಂಜಯ್ ಮಲ್ಹೋತ್ರಾ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದು. ಹೌದಾ, ಈ ಸುದ್ದಿಗಳಲ್ಲಿ ಕೆಲ ಸತ್ಯಾಂಶ ಇದೆ. ಪ್ಲಾಸ್ಟಿಕ್ ನೋಟುಗಳ ಜಾರಿಗೆ ತರುವ ಬಗ್ಗೆ ಚಿಂತನೆ ನಡೀತಾ ಇದೆ ಮತ್ತು ಪರಿಶೀಲನೆ ಪ್ರಾಥಮಿಕ ಹಂತದಲ್ಲಿದೆ ಅಂತ ಹೇಳಿದ್ದಾರೆ. ಈ ಮೂಲಕವೇ ಕೆಲವೇ ಸಮಯದಲ್ಲಿ ಈಗಿರುವ ಪೇಪರ್ ನೋಟುಗಳನ್ನ ಪ್ಲಾಸ್ಟಿಕ್ ನೋಟುಗಳು ನುಂಗಿ ಹಾಕಲಿದೆ ಎಂಬುದು ಸ್ಪಷ್ಟವಾಗಿದೆ. 2014ರಲ್ಲಿ ರೆಡಿಯಾಯಿತು ಪ್ಲಾಸ್ಟಿಕ್ ನೋಟುಗಳ ಬ್ಲೂ ಪ್ರಿಂಟ್. ಪೇಪರ್ ಬಿಟ್ಟು ಪ್ಲಾಸ್ಟಿಕ್ ನೋಟುಗಳ ಮೇಲೆ RBIಗೆ ಒಲವೇಕೆ? ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ದೇಶದಲ್ಲಿ ಪ್ಲಾಸ್ಟಿಕ್ ನೋಟುಗಳನ್ನ ಚಲಾವಣೆಗೆ ತರಬೇಕು ಎಂಬುದು ಈಗ ತಯಾರಾಗಿರುವಂತ ಪ್ಲಾನ್ ಅಲ್ಲ. ಇಲ್ಲಿಗೆ 12 ವರ್ಷಗಳ ಹಿಂದೆಯೇ ಅಂದ್ರೆ 2014ರಲ್ಲಿ ಇದರ ಬ್ಲೂ ಪ್ರಿಂಟ್ ರೆಡಿಯಾಗಿತ್ತು. ಕೇಂದ್ರ ಸರ್ಕಾರ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಜಂಟಿಯಾಗಿ ಕೈಗೊಂಡಿದ್ದ ಆ ಯೋಜನೆಯ ಪ್ರಕಾರ ದೇಶದಲ್ಲಿ ಮೊದಲ ಬಾರಿಗೆ 10 ರೂಪಾಯಿ ಮುಖಬೆಲೆಯ ಸುಮಾರು 100 ಕೋಟಿ ಪ್ಲಾಸ್ಟಿಕ್ ನೋಟುಗಳನ್ನ ಪ್ರಾಯೋಗಿಕವಾಗಿ ಮಾರುಕಟ್ಟೆಗೆ ಬಿಡಲು ನಿರ್ಧಾರ ಮಾಡಲಾಗಿತ್ತು. ಭಾರತದ ವೈವಿಧ್ಯಮಯ ಹವಾಮಾನ ಮತ್ತು ಭೌಗೋಳಿಕ ಪರಿಸ್ಥಿತಿಯಲ್ಲಿ ಈ ಪ್ಲಾಸ್ಟಿಕ್ ನೋಟುಗಳು ಎಷ್ಟು ಬಾಳಿಕೆ ಬರುತ್ತೆ ಎಂಬುದನ್ನು ಪರೀಕ್ಷಿಸಲು ದೇಶದ 5 ವಿಭಿನ್ನ ವಲಯದ ನಗರಗಳನ್ನು ಆಯ್ಕೆ ಮಾಡಿಕೊಳ್ಳಲಾಯಿತು. ಅತ್ಯಂತ ಕರಾವಳಿ ಹಾಗೂ ತೇವಾಂಶದ ವಾತಾವರಣವಿರುವ ಕೊಚ್ಚಿ, ಸಾಂಸ್ಕೃತಿಕ ನಗರಿ ಮೈಸೂರು, ಅತಿಯಾದ ಉಷ್ಣಾಂಶವಿರುವ ಮರುಭೂಮಿ ಪ್ರದೇಶ ಜೈಪುರ, ವಿಪರೀತ ಚಳಿ ಮತ್ತು ಹಿಮಪಾತವಿರುವ ಪರ್ವತ ಪ್ರದೇಶ ಶಿಮ್ಲಾ ಹಾಗೂ ಭಿನ್ನ ಹವಾಮಾನ ಹೊಂದಿರುವ ಭುವನೇಶ್ವರ ನಗರಗಳಲ್ಲಿ ಈ ತೀವ್ರ ಪರೀಕ್ಷಾರ್ಥ ಚಲಾವಣೆಯನ್ನು ನಡೆಸಲು ಅಂದು ಯೋಜನೆಯನ್ನು ರೂಪಿಸಲಾಗಿತ್ತು. ಆದರೆ ಪ್ರಯೋಗ ಆರಂಭವಾಗಿದ್ದು ಸಹ ಅಂದುಕೊಂಡಂತ ಸಕ್ಸಸ್ ಸಿಗಲಿಲ್ಲ. ಹಾಗಾಗಿ ಪ್ಲಾಸ್ಟಿಕ್ ನೋಟುಗಳ ಚಲಾವಣೆಗೆ ತರೋ ಪ್ಲಾನ್ ಅರ್ಧಕ್ಕೆ ನಿಂತು ಹೋಗಿತ್ತು. ಇದೀಗ ಮತ್ತೊಮ್ಮೆ ಆ ಪ್ಲಾನ್ಗೆ ಜೀವ ಬಂದಿದೆ. ಆದ್ರೆ RBI ಪ್ಲಾಸ್ಟಿಕ್ ನೋಟುಗಳ ಕಡೆಗೆ ಯಾಕೆ ಆಕರ್ಷಿತವಾಗ್ತಾ ಇದೆ ಎಂಬ ಪ್ರಶ್ನೆ ಬರದೇ ಇರೋದು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ಲಾಸ್ಟಿಕ್ ನೋಟುಗಳ ಬಗ್ಗೆ ಯಾಕೆ ಇಷ್ಟೊಂದು ಗಂಭೀರವಾಗಿ ಯೋಚಿಸ್ತಾ ಇದೆ ಗೊತ್ತಾ? ಅದರ ಹಿಂದೆ ಇರೋದು ಕೋಟ್ಯಾಂತರ ರೂಪಾಯಿಗಳ ನಷ್ಟದ ಕತೆ. RBI ಅಂಕಿಅಂಶಗಳ ಪ್ರಕಾರ ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಸರಿಸುಮಾರು 2 ಲಕ್ಷದಷ್ಟು ಹಾಳಾದ ಮತ್ತು ಹರಿದುಹೋದ ನೋಟುಗಳನ್ನು ಚಲಾವಣೆಯಿಂದ ಹಿಂಪಡೆದು ನಾಶಪಡಿಸಲಾಗುತ್ತೆ. ಅದರಲ್ಲೂ ನಾವು ನಿತ್ಯ ಬಳಸುವಂತಹ 100 ರೂಪಾಯಿ ಮತ್ತು 500 ನೋಟುಗಳೇ ಇದರಲ್ಲಿ ಜಾಸ್ತಿ ಇರುತ್ತೆ. ಹೀಗಾಗಿ ಹಾಳಾಗುವ ನೋಟುಗಳ ಜಾಗಕ್ಕೆ ಹೊಸ ನೋಟುಗಳನ್ನು ಮುದ್ರಿಸಲು RBI ಕೇವಲ 2024-25ರ ಒಂದೇ ವರ್ಷದಲ್ಲಿ ಬರೋಬ್ಬರಿ 6,372.8 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ. ಪ್ರಜಾಪ್ರಭುತ್ವದ ತೆರಿಗೆ ಹಣದ ಈ ಭಾರಿ ಮುದ್ರಣ ವೆಚ್ಚಕ್ಕೆ ಬ್ರೇಕ್ ಹಾಕಬೇಕಾದ್ರೆ ದೀರ್ಘಕಾಲ ಬಾಳಿಕೆ ಬರುವ ಪ್ಲಾಸ್ಟಿಕ್ ನೋಟುಗಳೇ ಅಂತಿಮ ಪರಿಹಾರ ಎಂಬುದು ತಜ್ಞರ ವಾದ. ಇನ್ನು ಪೇಪರ್ ನೋಟುಗಳಿಗೆ ಹೋಲಿಕೆ ಮಾಡಿದ್ರೆ ಪ್ಲಾಸ್ಟಿಕ್ ನೋಟುಗಳ ಆಯಸ್ಸು ತುಂಬಾ ಹೆಚ್ಚು. ಇವು ಸುಲಭವಾಗಿ ಹರಿಯೋದಿಲ್ಲ, ನೀರಿನಲ್ಲಿ ನೆನೆದ್ರೂ ಹಾಳಾಗೋದಿಲ್ಲ ಮತ್ತು ಕೊಳೆಯೂ ಆಗೋದಿಲ್ಲ. ಇದಕ್ಕಿಂತಲೂ ಮುಖ್ಯವಾದ ಕಾರಣ ಅಂದ್ರೆ ಪ್ಲಾಸ್ಟಿಕ್ ನೋಟುಗಳಲ್ಲಿ ಅತ್ಯಾಧುನಿಕ ಸೆಕ್ಯೂರಿಟಿ ಫೀಚರ್ಗಳನ್ನು ಅಳವಡಿಸಬಹುದು. ಇವುಗಳನ್ನು ನಕಲು ಮಾಡುವುದು ಅಥವಾ ಕಳ್ಳ ನೋಟುಗಳನ್ನು ಮುದ್ರಿಸುವುದು ಅಸಾಧ್ಯದ ಮಾತು. ದೇಶದ ಆರ್ಥಿಕತೆಯನ್ನ ಕಾಡುವ ಕಳ್ಳ ನೋಟುಗಳ ದಂಧೆಗೆ ಬ್ರೇಕ್ ಹಾಕಲು ಇದು ರಾಮಬಾಣವಾಗಿದೆ. ಇದುವೇ RBI ಮತ್ತು ಕೇಂದ್ರ ಸರ್ಕಾರದ ಮಾಸ್ಟರ್ ಸ್ಟ್ರೋಕ್. ಅಲ್ಲದೆ ಪ್ಲಾಸ್ಟಿಕ್ ನೋಟುಗಳ ಬಳಕೆಗೆ ಚಿಂತನೆ ನಡೆಸ್ತಾ ಇರೋ ಮೊದಲ ದೇಶ ಭಾರತವೇನ್ ಅಲ್ಲ. ವಿಶ್ವದ ಹಲವು ಮುಂದುವರಿದ ದೇಶಗಳು ಈಗಾಗಲೇ ಪ್ಲಾಸ್ಟಿಕ್ ನೋಟುಗಳನ್ನು ಯಶಸ್ವಿಯಾಗಿ ಬಳಕೆ ಮಾಡಿಕೊಳ್ತಾ ಇದೆ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, UK ಮತ್ತು ಕೆನಡಾದಂತಹ ದೇಶಗಳಲ್ಲಿ ಪಾಲಿಮರ್ ನೋಟುಗಳೇ ಚಲಾವಣೆಯಲ್ಲಿದೆ. ಹಾಗಾಗಿ ಭಾರತದಲ್ಲೂ ಇದನ್ನು ತರಲು RBI ಒಲವನ್ನ ತೋರ್ತಾ ಇದೆ. ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ಗಳಿರೋದ್ರಿಂದ ಭಾರತದಲ್ಲಿ ಪ್ಲಾಸ್ಟಿಕ್ ನೋಟುಗಳು ಬರುವುದು ಗ್ಯಾರಂಟಿ ಎಂದಾಯಿತು. ಆದ್ರೆ ಇದರಿಂದ 2016ರ ತರಹ ನೋಟು ಬ್ಯಾನ್ ಆಗುತ್ತಾ? ಜನಸಾಮಾನ್ಯರು ಆತಂಕ ಪಡಬೇಕಾದಂತ ಅಗತ್ಯವಿದೆಯಾ? ಇಲ್ಲಿದೆ ನೋಡಿ RBI ಮೂಲಗಳ ಅಸಲಿ ಉತ್ತರ. 2016ರ ರೀತಿ ನೋಟ್ ಬ್ಯಾನ್ ಆಗುತ್ತಾ? ಜನ ಆತಂಕ ಪಡಬೇಕಾ? ಪೇಪರ್ ನೋಟ್ ಬ್ಯಾನ್ ಮಾಡಿದ್ರೆ ಬ್ಯಾಂಕ್ ಮುಂದೆ ಕ್ಯೂ ನಿಲ್ಲಬೇಕಾ? ವೀಕ್ಷಕರೇ, RBI ತಜ್ಞರ ಪ್ರಕಾರ ಭಾರತದಲ್ಲಿ ಪ್ಲಾಸ್ಟಿಕ್ ನೋಟುಗಳನ್ನ ತಂದ್ರೂ ಕೂಡ ಅದರಿಂದ ಯಾವುದೇ ರೀತಿಯ ರಾತ್ರೋರಾತ್ರಿ ನೋಟ್ ಬ್ಯಾನ್ ಆಗೋದಿಲ್ಲ.
ಹೌದು, ನೀವು ಕೇಳ್ತಾ ಇರೋದು ನಿಜ. ಸರ್ಕಾರವಾಗಲಿ ಅಥವಾ RBI ಆಗಲಿ ಮತ್ತೊಮ್ಮೆ ದೇಶವನ್ನ ಕ್ಯೂನನ್ನೇ ನಿಲ್ಲಿಸುವಂತ ತಪ್ಪು ನಿರ್ಧಾರವನ್ನ ಖಂಡಿತ ಕೈಗೊಳ್ಳುವುದಿಲ್ಲ ಎನ್ನಲಾಗ್ತಿದೆ. ಒಂದು ವೇಳೆ ಪಾಲಿಮರ್ ಅಥವಾ ಪ್ಲಾಸ್ಟಿಕ್ ನೋಟುಗಳನ್ನ ಭಾರತೀಯ ಮಾರುಕಟ್ಟೆಗೆ ಪರಿಚಯ ಮಾಡಿದ್ರೆ ಅದನ್ನ ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ಹಂತ ಹಂತವಾಗಿ ಮಾಡಲಾಗುತ್ತೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಹೊಸ ಪ್ಲಾಸ್ಟಿಕ್ ನೋಟುಗಳನ್ನ ಚಲಾವಣೆಗೆ ಬಿಡುತ್ತಾ ಹಳೆಯ ಪೇಪರ್ ನೋಟುಗಳನ್ನ ಬ್ಯಾಂಕುಗಳ ಮೂಲಕ ನಿಧಾನವಾಗಿ ಹಿಂಪಡೆಯಲಾಗುತ್ತೆ. ಇದರ ಅರ್ಥ ಹೊಸ ಪ್ಲಾಸ್ಟಿಕ್ ನೋಟುಗಳು ಮಾರುಕಟ್ಟೆಗೆ ಬಂದ ಮೇಲೆಯೂ ಸಹ ನಿಮ್ಮ ಬಳಿ ಇರುವಂತಹ ಪೇಪರ್ ನೋಟುಗಳು ಚಾಲ್ತಿಯಲ್ಲಿರುತ್ತೆ. ಇವೆರಡೂ ನೋಟುಗಳು ಜಂಟಿಯಾಗಿ ಮಾರುಕಟ್ಟೆಯಲ್ಲಿ ಚಲಾವಣೆಯಲ್ಲಿರುತ್ತೆ. ಹಳೆಯ ನೋಟುಗಳು ಸಂಪೂರ್ಣವಾಗಿ ಬ್ಯಾಂಕ್ ಸೇರುವವರೆಗೂ ಅವುಗಳ ಮೌಲ್ಯ ಹಾಗೆ ಇರುತ್ತೆ ಅಂತ ತಜ್ಞರು ಹೇಳಿದ್ದಾರೆ. ಆದ್ರೆ ಪ್ರಧಾನಿ ಮೋದಿ ತಲೆಯಲ್ಲಿ ಅದೇನ್ಯಾವ ಐಡಿಯಾ ಇದೆಯೋ ಬಲ್ಲವರು ಯಾರು? ಮತ್ತೊಂದು ಮುಖ್ಯವಾದ ವಿಷಯ ಅಂದ್ರೆ 2016ಕ್ಕೆ ಹೋಲಿಕೆ ಮಾಡಿದ್ರೆ ಇಂದಿನ ಭಾರತ ಸಂಪೂರ್ಣ ಬದಲಾಗಿದೆ. ಇಂದು ಪ್ರತಿಯೊಬ್ಬರ ಕೈಯಲ್ಲೂ UPI, ಫೋನ್ ಪೇ, ಗೂಗಲ್ ಪೇ ಇದೆ. ದೇಶದ 80% ವ್ಯವಹಾರಗಳು ಡಿಜಿಟಲ್ ರೂಪದಲ್ಲಿ ನಡೀತಾ ಇದೆ. ಹಾಗಾಗಿ ನೋಟುಗಳ ಬದಲಾವಣೆಯಿಂದ ಅಂದಿನಂತಹ ಹಾಹಾಕಾರ ಸೃಷ್ಟಿಯಾಗಲು ಸಾಧ್ಯನೇ ಇಲ್ಲ. ಆದ್ದರಿಂದ ಸಾಮಾಜಿಕ ಜಾಲತಾಣದಲ್ಲಿ ಬರುವಂತಹ ಮತ್ತೊಮ್ಮೆ ನೋಟ್ ಬ್ಯಾನ್ ಶಾಕ್, ನಾಳೆಯಿಂದಲೇ ನಿಮ್ಮ ನೋಟು ರದ್ದು, ಇಂಥ ಶಾಕಿಂಗ್ ಸುದ್ದಿಗಳನ್ನು ನಂಬಿ ಯಾರು ಆತಂಕ ಪಡಬೇಕಾಗಿಲ್ಲ. ಯಾವುದೇ ಮಹತ್ವದ ಘೋಷಣೆ ಇದ್ರೂ RBI ಅಧಿಕೃತವಾಗಿ ಮುಂಚಿತವಾಗಿ ಮಾಹಿತಿಯನ್ನ ಕೊಡುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಭವಿಷ್ಯದಲ್ಲಿ ಭಾರತೀಯ ಕರೆನ್ಸಿ ಪ್ಲಾಸ್ಟಿಕ್ ರೂಪಕ್ಕೆ ಬದಲಾವಣೆ ತಂತ್ರಜ್ಞಾನ ಶಕ್ತಿಯ ಸಂಕೇತವೇ ಹೊರತು ಜನರನ್ನ ಕಷ್ಟಕ್ಕೆ ದೂಡುವಂತಹ ನೋಟ್ ಬ್ಯಾನ್ ಅಲ್ಲ. ಹಾಗಾಗಿ ನೋಟ್ ಬ್ಯಾನ್ ಟೆನ್ಷನ್ ಬಿಟ್ಟು ನಿಶ್ಚಿಂತರಾಗಿರಿ. ದೇಶದಲ್ಲಿ ಚಲಾವಣೆಯಲ್ಲಿರೋ ಪೇಪರ್ ನೋಟುಗಳ ಬದಲಿಗೆ ಪ್ಲಾಸ್ಟಿಕ್ ನೋಟುಗಳನ್ನ ಚಲಾವಣೆಗೆ ತರುವ ಬಗ್ಗೆ ಚಿಂತನೆ ನಡೀತಾ ಇದೆ ಅಂತ RBI ಗವರ್ನರ್ ಹೇಳಿದ್ದಾರೆ. ಹಾಗಾದ್ರೆ ಎಲ್ಲಾ ಮುಖಬೆಲೆಯ ನೋಟುಗಳನ್ನ ಪ್ಲಾಸ್ಟಿಕ್ ಆಗಿ ಬದಲಾಯಿಸಲಾಗುತ್ತಾ? ಪೇಪರ್ ನೋಟುಗಳನ್ನ ಬಿಟ್ಟು ಪ್ಲಾಸ್ಟಿಕ್ ನೋಟುಗಳ ಚಲಾವಣೆ ಜಾರಿಗೆ ತರೋಕೆ ಬೇಕಾಗುವ ದುಡ್ಡೆಷ್ಟು? ರಿಪೋರ್ಟ್ ನೋಡಿ. ಎಲ್ಲ ನೋಟುಗಳು ಪ್ಲಾಸ್ಟಿಕ್ ಆಗುತ್ತವಾ? ಖರ್ಚೆಷ್ಟು? ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಪ್ಲಾಸ್ಟಿಕ್ ನೋಟುಗಳ ಚಲಾವಣೆ ಬರಬಹುದು ಎಂಬ ಹಿಂಟ್ ಕೊಟ್ಟಿರುವ RBI ದೇಶದಲ್ಲಿ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ. ಜೊತೆಯಲ್ಲಿ ಹಲವಾರು ಪ್ರಶ್ನೆಗಳು ಹುಟ್ಟಿಕೊಳ್ಳುವಂತೆ ಮಾಡಿದೆ. ಈಗ ನಮ್ಮ ಜೇಬ್ನಲ್ಲಿರೋ ಎಲ್ಲಾ ರೀತಿಯ ಪೇಪರ್ ನೋಟುಗಳನ್ನ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ನೋಟುಗಳಾಗಿ ಬದಲಾಯಿಸಲಾಗುತ್ತಾ ಎಂಬುದು ಅತಿ ಮುಖ್ಯವಾದ ಪ್ರಶ್ನೆ. ಇದಕ್ಕೆ ಸಿಗುವ ನೇರವಾದ ಉತ್ತರ ಇಲ್ಲ. ಯಾಕಂದ್ರೆ ಸದ್ಯಕ್ಕೆ ಭಾರತದಲ್ಲಿ ಚಲಾವಣೆಯಲ್ಲಿರುವ ಎಲ್ಲ ಪೇಪರ್ ನೋಟುಗಳನ್ನ ರಾತ್ರೋರಾತ್ರಿ ಪ್ಲಾಸ್ಟಿಕ್ ಆಗಿ ಬದಲಿಸುವುದು ನಿಜಕ್ಕೂ ಅಸಾಧ್ಯ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವುದೇ ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಳುವುದು ಮುನ್ನ ಅತ್ಯಂತ ಎಚ್ಚರಿಕೆಯಿಂದ ಸಣ್ಣ ಮಟ್ಟದ ಪ್ರಾಯೋಗಿಕ ಯೋಜನೆಗಳನ್ನ ಜಾರಿಗೆ ತರಲು ಸಜ್ಜಾಗ್ತಾ ಇದೆ. ಹಾಗಾಗಿ RBI ಯಾವುದೇ ಗುಟ್ಟನ್ನ ಬಿಟ್ಕೊಡ್ತಿಲ್ಲ. ಇನ್ನು ಈ ಕರೆನ್ಸಿ ಬದಲಾವಣೆಯ ಪ್ರಯೋಗದಲ್ಲಿ ಮೊದಲಿಗೆ ಬಲಿಪಶುವಾಗುವ ಪೇಪರ್ ನೋಟುಗಳು ಅಂದ್ರೆ ಸಣ್ಣ ಮುಖಬೆಲೆಯ ನೋಟುಗಳು ಎನ್ನಲಾಗ್ತಿದೆ. ಹೌದು, ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಜನರ ಕೈ ಬದಲಿಯಾಗ್ತಾ ಅತ್ಯಂತ ವೇಗವಾಗಿ ಕೊಳಿಯಾಗಿ ಹರಿದು ಹೋಗುವ ₹10 ಮತ್ತು ₹20 ಮುಖಬೆಲೆಯ ಕಾಗದದ ನೋಟುಗಳನ್ನೇ ಮೊದಲ ಹಂತದ ಟ್ರಯಲ್ಗಾಗಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಎನ್ನಲಾಗ್ತಿದೆ. ಈ ಸಣ್ಣ ನೋಟುಗಳ ಪ್ಲಾಸ್ಟಿಕ್ ಅವತಾರ ಎಷ್ಟು ಯಶಸ್ವಿ ಆಗುತ್ತೆ ಮತ್ತು ಸಾರ್ವಜನಿಕರು ಇದನ್ನು ಹೇಗೆ ಸ್ವೀಕಾರ ಮಾಡ್ತಾರೆ ಎಂಬುದರ ಆಧಾರದ ಮೇಲೆ ಮುಂದಿನ ನಿರ್ಧಾರವನ್ನ ಕೈಗೊಳ್ಳಲಾಗುವುದು ಅಂತ ತಜ್ಞರು ವಿಶ್ಲೇಷಣೆ ಮಾಡ್ತಿದ್ದಾರೆ. ವೀಕ್ಷಕರೇ, ನಿಮಗೆ ಗೊತ್ತಿರಲಿ, ಈ ಸಣ್ಣ ಮುಖಬೆಲೆಯ ಕಾಗದದ ನೋಟುಗಳು ಬೇಗ ಹಾಳಾಗುತ್ತೆ ಎಂಬ ಕಾರಣಕ್ಕೆ RBI ಕಳೆದ ಕೆಲವು ವರ್ಷಗಳಿಂದ ನಾಣ್ಯಗಳ ಬಳಕೆಯನ್ನು ಹೆಚ್ಚಿಸಲು ಸದ್ದಿಲ್ಲದ ಪ್ರಯತ್ನವನ್ನು ನಡೆಸ್ತಾ ಇತ್ತು. 2024ರಲ್ಲಿ 1.2 ಬಿಲಿಯನ್ ಇದ್ದ ನಾಣ್ಯಗಳ ಪೂರೈಕೆಯನ್ನ 25ರಲ್ಲಿ 1.5 ಬಿಲಿಯನ್ಗೆ ಹೆಚ್ಚಿಸಲಾಯಿತು. ಇದರಲ್ಲಿ ₹5 ನಾಣ್ಯಗಳೇ 80 ಕೋಟಿಯಷ್ಟಿತ್ತು. ಆದ್ರೆ ಜೇಬಿನಲ್ಲಿ ನಾಣ್ಯಗಳನ್ನು ಹೊತ್ತು ತಿರುಗಲು ಜನ ಹಿಂದೇಟ್ ಹಾಕಿದ್ರಿಂದ RBIನ ಈ ಕಾಯಿನ್ ಮಾಸ್ಟರ್ ಪ್ಲಾನ್ ನಿರೀಕ್ಷಿತ ಯಶಸ್ಸು ಕಾಣಲಿಲ್ಲ. ಇದೇ ಕಾರಣಕ್ಕೆ ಈಗ ಪ್ಲಾಸ್ಟಿಕ್ ನೋಟುಗಳ ಚಿಂತನೆ ಅನಿವಾರ್ಯವಾಗಿದೆ ಎನ್ನಲಾಗ್ತಿದೆ. ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ 500 ಮುಖಬೆಲೆಯ ಫೇಕ್ ನೋಟುಗಳು ಮಾರುಕಟ್ಟೆಯಲ್ಲಿ ಹೆಚ್ಚಾಗಿ ಹರಿದಾಡ್ತಾ ಇದೆ ಎಂಬ ಕಳವಳಕಾರಿ ವರದಿ ಬಂದಿದೆ. ಈ ಫೇಕ್ ಕರೆನ್ಸಿ ಜಾಲಕ್ಕೆ ಬ್ರೇಕ್ ಹಾಕುವುದಕ್ಕೂ ಕೂಡ ಪ್ಲಾಸ್ಟಿಕ್ ನೋಟುಗಳು ಗೇಮ್ ಚೇಂಜರ್ ಆಗಲಿದೆ. ಬಟ್ ಈ ಪ್ಲಾಸ್ಟಿಕ್ ನೋಟುಗಳ ಮುದ್ರಣಕ್ಕೂ ಕೂಡ ಕೋಟಿ ರೂಪಾಯಿ ಬೇಕು. ಪೇಪರ್ ಟು ಪ್ಲಾಸ್ಟಿಕ್ ನೋಟು ಬೇಕು ಕೋಟಿ ರೂಪಾಯಿ. ವೀಕ್ಷಕರೇ, ಇಲ್ಲಿ ನಾವು ಒಂದು ಆರ್ಥಿಕ ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು. ಆರಂಭಿಕ ಹಂತದಲ್ಲಿ ಪೇಪರ್ ನೋಟುಗಳಿಗೆ ಹೋಲಿಕೆ ಮಾಡಿದ್ರೆ ಪ್ಲಾಸ್ಟಿಕ್ ಅಥವಾ ಪಾಲಿಮರ್ ನೋಟುಗಳನ್ನು ಮುದ್ರಿಸಲು ತಗುಲುವ ವೆಚ್ಚ ಕನಿಷ್ಠ 2ರಿಂದ 3 ಪಟ್ಟು ಹೆಚ್ಚಾಗಿರುತ್ತೆ. ಅಂದ್ರೆ ಸದ್ಯ ನೋಟು ಮುದ್ರಣಕ್ಕೆ RBI ಖರ್ಚು ಮಾಡ್ತಾ ಇರುವಂತಹ 6372.8 ಕೋಟಿ ರೂಪಾಯಿಗಳ ಬಜೆಟ್ ಆರಂಭದಲ್ಲಿ ಇನ್ನೂ ಕೆಲವು ಸಾವಿರ ಕೋಟಿಗಳಷ್ಟು ಏರಿಕೆಯಾಗಬಹುದು. ಆದ್ರೆ ಆರಂಭದಲ್ಲಿ ಮುದ್ರಣ ವೆಚ್ಚ ದುಬಾರಿ ಅನಿಸಿದ್ರು ದೀರ್ಘಾವಧಿಯಲ್ಲಿ ಇದು ಕೇಂದ್ರ ಸರ್ಕಾರಕ್ಕೆ
ದೇಶಕ್ಕೆ ಕೋಟ್ಯಾಂತರ ರೂಪಾಯಿಗಳನ್ನ ಉಳಿಸಿಕೊಡುತ್ತೆ. ಹೇಗಂದ್ರೆ ಒಂದು ಸಾಮಾನ್ಯ ಪೇಪರ್ ನೋಟಿನ ಆಯಸ್ಸು ಕೇವಲ 1-2 ವರ್ಷ ಇರಬಹುದು. ಆದ್ರೆ ಒಂದು ಪ್ಲಾಸ್ಟಿಕ್ ನೋಟಿನ ಆಯಸ್ಸು ಕನಿಷ್ಠ 5 ವರ್ಷಗಳಿಗಿಂತಲೂ ಅಧಿಕವಾಗಿರುತ್ತೆ. ಅಂದ್ರೆ ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಹೊಸ ಪೇಪರ್ ನೋಟುಗಳನ್ನ ಮುದ್ರಿಸುವ ಅಗತ್ಯ RBIಗೆ ಇರೋದಿಲ್ಲ. ಒಂದು ಬಾರಿ ಮಾಡಿದ ಭಾರಿ ಹೂಡಿಕೆ ಮುಂದಿನ 5-6 ವರ್ಷಗಳ ಕಾಲ ಮುದ್ರಣ ವೆಚ್ಚವನ್ನ ಗಣನೀಯವಾಗಿ ತಗ್ಗಿಸುತ್ತೆ. ಇದುವೇ ಪ್ಲಾಸ್ಟಿಕ್ ನೋಟುಗಳ ಲಾಭ ನಷ್ಟದ ಸೀಕ್ರೆಟ್. ಇಷ್ಟೇ ಅಲ್ಲ, ಕೇವಲ ನೋಟು ಮುದ್ರಣದ ವೆಚ್ಚ ಮಾತ್ರ ಅಲ್ಲದೆ ಇಡೀ ದೇಶದ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಇದಕ್ಕಾಗಿ ಅಪ್ಡೇಟ್ ಮಾಡಬೇಕಾಗುತ್ತೆ. ದೇಶದಾದ್ಯಂತ ಇರುವ ಲಕ್ಷಾಂತರ ATM ಯಂತ್ರಗಳು, ಬ್ಯಾಂಕ್ಗಳಲ್ಲಿರುವಂತಹ ನೋಟು ಎಣಿಸುವ ಯಂತ್ರಗಳು ಮತ್ತು ವೆಂಡಿಂಗ್ ಯಂತ್ರಗಳನ್ನ ಪ್ಲಾಸ್ಟಿಕ್ ನೋಟುಗಳನ್ನು ಗುರುತಿಸಲು ಮತ್ತು ವಿತರಿಸಲು ಅನುಕೂಲವಾಗುವಂತೆ ರೀಕ್ಯಾಲಿಬ್ರೇಟ್ ಅಥವಾ ಸಾಫ್ಟ್ವೇರ್ ಅಪ್ಡೇಟ್ ಮಾಡಬೇಕಾಗುತ್ತೆ. ಈ ತಾಂತ್ರಿಕ ಬದಲಾವಣೆಗೂ ಸರ್ಕಾರ ಮತ್ತು ಬ್ಯಾಂಕುಗಳು ದೊಡ್ಡ ಮೊತ್ತದ ಹಣವನ್ನ ಹೂಡಿಕೆ ಮಾಡಬೇಕಾಗುತ್ತೆ. ಒಟ್ಟಾರೆ ಭಾರತದಲ್ಲಿ ಪ್ಲಾಸ್ಟಿಕ್ ನೋಟುಗಳ ಸಾಮ್ರಾಜ್ಯ ಬರುವುದು ಅಷ್ಟು ಸುಲಭದ ಮಾತಲ್ಲ. ಮತ್ತೆ ಇದು ಕೋಟ್ಯಾಂತರ ರೂಪಾಯಿಗಳ ಬೃಹತ್ ಹೂಡಿಕೆ ಬೇಡುವ ಯೋಜನೆ. ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡುವುದು ಮತ್ತು ನೋಟುಗಳ ಆಯಸ್ಸನ್ನು ಹೆಚ್ಚಿಸುವ ಡಬಲ್ ಉದ್ದೇಶಗಳಿದ್ರು ದೇಶದ ಆರ್ಥಿಕ ಸ್ಥಿತಿಗತಿ, ಸಾರ್ವಜನಿಕರ ಒಪ್ಪಿಗೆ ಮತ್ತು ಪ್ರಾಯೋಗಿಕ ಯೋಜನೆಗಳ ಯಶಸ್ಸನ್ನು ನೋಡಿಕೊಂಡು RBI ಅತ್ಯಂತ ನಿಧಾನವಾಗಿ ಹೆಜ್ಜೆ ಇಡಲಿದೆ ಎಂಬುದು ಸ್ಪಷ್ಟ. ಹಾಗಾಗಿ ಸದ್ಯಕ್ಕೆ ಭಾರತದ ಎಲ್ಲಾ ಪೇಪರ್ ನೋಟುಗಳು ಪ್ಲಾಸ್ಟಿಕ್ ಆಗೋದಿಲ್ಲ ಮತ್ತು ಈ ಪ್ರಯೋಗ ಸಾಹಸ ಮತ್ತು ಕ್ರಾಂತಿಕಾರಿ ಬದಲಾವಣೆಗೆ 10 ವರ್ಷಗಳೇ ಬೇಕಾಗುತ್ತೆ. ದೇಶದಲ್ಲಿ ಮುಂದೊಂದು ದಿನ ಜಾರಿಗೆ ಬರಲಿದೆ ಅಂತ ಹೇಳಲಾಗ್ತಿರೋ ಈ ಪ್ಲಾಸ್ಟಿಕ್ ಅಥವಾ ಪಾಲಿಮರ್ ಕರೆನ್ಸಿ ನೋಟುಗಳನ್ನ ಹೇಗೆ ತಯಾರಿ ಮಾಡಲಾಗುತ್ತೆ ಗೊತ್ತಾ? ಈ ಪ್ಲಾಸ್ಟಿಕ್ ನೋಟುಗಳ ಚಲಾವಣೆಯ ಕ್ರಾಂತಿಗೆ ಕೈ ಹಾಕಿರೋ ಆ ದೇಶಗಳಲ್ಲಿ ಕೋಲಾಹಲ ಭುಗಿಲೆದ್ದಿದ್ದೇಕೆ? ಈ ಸಂಬಂಧಪಟ್ಟ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇಲ್ಲಿದೆ ನೋಡಿ. ಪ್ಲಾಸ್ಟಿಕ್ ನೋಟುಗಳನ್ನ ಹೇಗೆ ತಯಾರಿಸಲಾಗುತ್ತೆ? ಪೇಪರ್ ನೋಟುಗಳಿಗಿಂತ ಹೈಟೆಕ್ ಸೇಫ್ ಹೇಗೆ? ವೀಕ್ಷಕರೇ, ಪ್ಲಾಸ್ಟಿಕ್ ಅಂದ್ರೆ ಪಾಲಿಮರ್ ನೋಟುಗಳನ್ನು ತಯಾರಿಸುವ ಪ್ರಕ್ರಿಯೆ ನಾವು ನಿತ್ಯ ಬಳಸುವ ಸಾಮಾನ್ಯ ಕಾಗದದ ನೋಟುಗಳ ಮುದ್ರಣಕ್ಕಿಂತ ಸಂಪೂರ್ಣವಾಗಿ ಭಿನ್ನ ಮತ್ತು ಅತ್ಯಂತ ಸಂಕೀರ್ಣವಾದ ತಂತ್ರಜ್ಞಾನ, ಅತ್ಯಾಧುನಿಕ ಯಂತ್ರೋಪಕರಣಗಳು ಮತ್ತು ರಸಾಯನಶಾಸ್ತ್ರದ ಸಮ್ಮಿಲನದೊಂದಿಗೆ ಈ ನೋಟುಗಳನ್ನು ಸಿದ್ಧಪಡಿಸಲಾಗುತ್ತೆ. ಮೊದಲಿಗೆ ಸಂಪೂರ್ಣವಾಗಿ ಗಾಜಿನಂತೆ ಕಾಣುವಂತಹ BOPP ಅನ್ನುವಂಥ ಪ್ಲಾಸ್ಟಿಕ್ ಶೀಟ್ ಅನ್ನ ತೆಗೆದುಕೊಳ್ಳಲಾಗುತ್ತೆ. ಅದಕ್ಕೆ ವಿಶೇಷ ಕೆಮಿಕಲ್ ಕೋಟಿಂಗ್ ಅನ್ನು ಕೊಟ್ಟು ಕಳ್ಳನೋಟು ಮಾಡಲಾಗದಂತೆ ಒಂದು ಪಾರದರ್ಶಕ ವಿಂಡೋ ಬಿಡಲಾಗುತ್ತೆ. ಆಮೇಲೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಹೈಟೆಕ್ ಪ್ರಿಂಟಿಂಗ್ ಯಂತ್ರಗಳ ಮೂಲಕ ಇದರ ಮೇಲೆ ಗಾಂಧೀಜಿ ಚಿತ್ರ ಮತ್ತು ನಯನ ಮನೋಹರ ಬಣ್ಣಗಳಿಂದ ಮುದ್ರಿಸಿ ಕೊನೆಯದಾಗಿ ಇದಕ್ಕೆ ಯಾವುದೇ ಕೊಳಕು ಅಂಟದಂತೆ ವಾರ್ನಿಷ್ ಲೇಯರ್ ಅನ್ನು ಹಾಕಲಾಗುತ್ತೆ. ಹೀಗೆ 10 ಹಂತಗಳ ಕಠಿಣ ತಾಂತ್ರಿಕ ಪರೀಕ್ಷೆಯನ್ನು ಮುಗಿಸಿದ ಬಳಿಕವಷ್ಟೇ ಪ್ಲಾಸ್ಟಿಕ್ ಕರೆನ್ಸಿ ನಮ್ಮ ಕೈ ಸೇರುತ್ತೆ. ಇಂತಹ ಅಚ್ಚರಿಯ ಪ್ಲಾಸ್ಟಿಕ್ ನೋಟುಗಳಲ್ಲಿ ಅಳವಡಿಸಬಹುದಾದ ಭದ್ರತಾ ವೈಶಿಷ್ಟ್ಯಗಳು ಎಂಥವರನ್ನ ಬೆರಗುಗೊಳಿಸುವಂತಿದೆ. ಇವುಗಳಲ್ಲಿ ಮುಖ್ಯವಾದದ್ದು ಟ್ರಾನ್ಸ್ಪರೆಂಟ್ ವಿಂಡೋ, ಅಂದ್ರೆ ಸಂಪೂರ್ಣವಾಗಿ ಪಾರದರ್ಶಕ ಕಿಟಕಿ. ಕಾಗದದ ನೋಟುಗಳಲ್ಲಿ ಇಂತಹ ಕಿಟಕಿಯನ್ನು ಸೃಷ್ಟಿಸುವುದು ಅಸಾಧ್ಯವಾದ ಮಾತು. ಈ ಕಿಟಕಿಯ ಒಳಗೆ ಲೇಸರ್ ತಂತ್ರಜ್ಞಾನದ ಮೂಲಕ ಅತ್ಯಂತ ಸೂಕ್ಷ್ಮವಾದ ಚಿತ್ರಗಳು ಮತ್ತು ಮುಖಬೆಲೆಯ ಸಂಖ್ಯೆಯನ್ನು ಮುದ್ರಿಸಲಾಗಿರುತ್ತೆ. ಇದನ್ನು ನಕಲು ಮಾಡಲು ಜಗತ್ತಿನ ಯಾವುದೇ ಲೋಕಲ್ ಪ್ರಿಂಟಿಂಗ್ ಯಂತ್ರಗಳಿಂದ ಸಾಧ್ಯವೇ ಇಲ್ಲ ಎಂಬುದು ತಜ್ಞರು ನೀಡ್ತಾರೋ ಅಚ್ಚರಿ ಸಂಗತಿ. ಇಷ್ಟೇ ಅಲ್ಲ, ಈ ನೋಟುಗಳಲ್ಲಿ ಅತ್ಯಾಧುನಿಕ ಹೋಲೋಗ್ರಾಮ್ಸ್ ಮತ್ತು ಕಲರ್ ಶಿಫ್ಟಿಂಗ್ ಎಲಿಮೆಂಟ್ಸ್ ಅಂದ್ರೆ ಬಣ್ಣ ಬದಲಿಸುವ ಕಣ್ಣಿನ ಜಾದೂ ಇರಲಿದೆ. ನೀವು ನೋಟುಗಳನ್ನ ನಿಮ್ಮ ಕೈಲಿ ಹಿಡಿದು ಸ್ವಲ್ಪವೇ ತಿರುಗಿಸಿ ನೋಡಿದ್ರೆ ಅದ್ರ ಮೇಲಿರುವಂತಹ ಲೋಗೋಗಳು ಮತ್ತು ಬಣ್ಣಗಳು ಮಿನುಗುತ್ತಾ ತಾವಾಗಿ ಬೇರೆ ಬಣ್ಣಕ್ಕೆ ಬದಲಾಗುತ್ತೆ. ಈ ಹೈಟೆಕ್ ಇಂಕ್ ಮತ್ತು ಡಿಸೈನ್ಗಳನ್ನ ಕಳ್ಳನೋಟು ದಂಧೆಕೋರರು ಸಾಂಪ್ರದಾಯಿಕ ಸ್ಕ್ಯಾನರ್ಗಳ ಮೂಲಕ ಸ್ಕ್ಯಾನ್ ಮಾಡಲು ಹೋದ್ರೆ ಅದು ಕೇವಲ ಕಪ್ಪು ಚುಕ್ಕೆಯಾಗಿ ಮೂಡುತ್ತದೆಯೇ ಹೊರತು ಅಸಲಿ ನೋಟಿನಂತೆ ಕಾಣೋದೇ ಇಲ್ಲ. ಆದರೆ ಪ್ಲಾಸ್ಟಿಕ್ ನೋಟುಗಳ ಈ ಹಾದಿ ಅಂದುಕೊಂಡಷ್ಟು ಹೂವಿನ ಹಾಸಿಗೆ ಅಲ್ಲ. ಜಗತ್ತಿನ ಕೆಲವು ದೇಶಗಳು ಈ ಪ್ಲಾಸ್ಟಿಕ್ ಸಾಹಸಕ್ಕೆ ಕೈ ಹಾಕಿ ಅಕ್ಷರಶಃ ಭಿಕ್ಷೆ ಬೇಡುವ ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ನೈಜೀರಿಯಾ ದೇಶ 2007ರಲ್ಲಿ ಆಸೆಪಟ್ಟು ಪ್ಲಾಸ್ಟಿಕ್ ನೋಟನ್ನ ತಂತು. ಆದ್ರೆ ಅಲ್ಲಿನ ಬಿಸಿಲಿಗೆ ನೋಟುಗಳೆಲ್ಲ ಮುದುಡಿ ಹೋದಾಗ ಜನ ನೋಟುಗಳನ್ನ ತರಕಾರಿ ಕವರ್ನಂತೆ ಕಸಕ್ಕೆ ಎಸೆಬೇಕಾಯಿತು. ಕೊನೆಗೆ ವಿಧಿಯಿಲ್ಲದೆ ಇಡೀ ಯೋಜನೆಯನ್ನೇ ರದ್ದು ಮಾಡಿ ಮತ್ತೆ ಪೇಪರ್ ನೋಟುಗಳಿಗೆ ಮರಳಿತ್ತು. ಇತ್ತ ಇಂಗ್ಲೆಂಡ್ನಲ್ಲೂ ಪ್ಲಾಸ್ಟಿಕ್ ನೋಟಿಗೆ ಪ್ರಾಣಿಗಳ ಕೊಬ್ಬನ್ನ ಬಳಸ್ತಾ ಇದ್ದಾರೆ ಅಂತ ಧಾರ್ಮಿಕ ಕ್ರಾಂತಿ ನಡೆದು ಹೋಯಿತು.